ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಮಿತವಿರಲಿ ಮನಸ್ಸಿನ ದ್ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ಗೌರವಾನ್ವಿತ ಅಧ್ಯಕ್ಷರೇ, ಗಣ್ಯ ಅತಿಥಿಗಳೇ ಹಾಗೂ ನನ್ನ ನೆಚ್ಚಿನ ಸದಸ್ಯರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಆಗಾಗಲೇ ಶ್ರೀಯುತ ನರೇಂದ್ರ ರೈ ದೇರ್ಲೆ ಸರ್ ಅವರು ಹೇಳಿರುವಂತಹ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕರ್ವಾಲೋ ಎಂಬ ಪುಸ್ತಕದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಕರ್ವಾಲೋ ಕೇವಲ ಕನ್ನಡ ಭಾಷೆಯನ್ನು ಹೊರತಲ್ಲದೆ ಹಿಂದಿ, ಇಂಗ್ಲಿಷ್, ಮರಾಠಿ, ಜಪಾನಿ, ಮಲಯಾಳಂ, ಕೊಂಕಣಿ ಇಂಥ ಹಲವಾರು ಭಾಷೆಗಳನ್ನು ಒಳಗೊಂಡ ಒಂದು ಪುಸ್ತಕವೆಂದೇ ಹೇಳಬಹುದು. ಎರಡನೇ ತಲೆಮಾರಿನ ಹಿಂದೆ ಕನ್ನಡಿಗರನ್ನು ಕನ್ನಡದ ಓದಿನತ್ತ ಕರೆತಂದ ತೇಜಸ್ವಿಯವರ ಜನಪ್ರಿಯವಾದ ಕಾದಂಬರಿಯ ಪುಸ್ತಕ ಎಂದರೆ ಅದು ಕರ್ವಾಲೋ. ಕರ್ವಾಲೋ ಒಬ್ಬ ಒಳ್ಳೆಯ ವಿಜ್ಞಾನಿ. ಮುಖ್ಯವಾಗಿ ಈ ಒಂದು ಕರ್ವಾಲೋ ಪುಸ್ತಕದಿಂದ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡ ವಿಷಯಗಳೇನೆಂದರೆ ನೈತಿಕ ಗುಣಗಳು ಹಾಗೆ ಮೌಲ್ಯಗಳು. ವಿಜ್ಞಾನಗಳ ಮಹತ್ವ, ಧರ್ಮಗಳು, ತಪಸ್ಸುಗಳ ಬಗ್ಗೆ ತಿಳಿವಳಿಕೆ, ಇಂತಹ ಹಲವಾರು ವಿಚಾರಗಳನ್ನು ಈ ಒಂದು ಪುಸ್ತಕದಿಂದ ನಾನು ಅರಿತುಕೊಂಡಿದ್ದೇನೆ. ಮಲೆನಾಡಿನ ಕಾಡು, ಹಳ್ಳಿಗರರ ಬದುಕು, ಭಾಷೆಯ ಸೊಗಡು, ಇಂಥ ಹಲವಾರು ಮಹತ್ವಗಳನ್ನು ಒಳಗೊಂಡ ಕರ್ವಾಲೋ ಪುಸ್ತಕವು ಇಡೀ ಜಗತ್ತಿಗೆ ಕ್ರಮ ಸಂಖ್ಯೆ 1ರಲ್ಲಿರುವ ಪುಸ್ತಕ ಎಂದು ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಆ ಒಂದು ಪುಸ್ತಕವನ್ನು ನಾನು ಓದಿದ್ದೇನೆ ಎಂಬ ಖುಷಿಯೂ ಹೆಮ್ಮೆಯೂ ಎರಡೂ ನನ್ನ ಬಳಿ ಇದೆ. ಈ ಒಂದು ಪುಸ್ತಕದಿಂದ ಓದಿದ ನಂತರ ನನ್ನ ಜೀವನದಲ್ಲಿ ನಾನು ಏನಾದರೂ ಸಾಧಿಸಬೇಕೆಂಬ ದೃಢ ವಿಶ್ವಾಸ ಮತ್ತು ಛಲವು ನನ್ನಲ್ಲಿ ಬೆಳೆದುಕೊಂಡಿದೆ. ಪುಸ್ತಕವು ಕೇವಲ ತಿಳಿವಳಿಕೆ ಹೆಚ್ಚಿಸುವುದರ ಜೊತೆಗೆ ಪುಸ್ತಕವು ಜ್ಞಾನ ಭಂಡಾರ ಎಂಬ ಮಾತಿದೆ. ಆ ಮಾತಿನ ಪ್ರಕಾರ ನಮ್ಮ ತಿಳಿವಳಿಕೆಯ ಜೊತೆಗೆ ಜ್ಞಾನವೂ ಕೂಡ ಹೆಚ್ಚಿಸಿಕೊಡುತ್ತದೆ. ಮುಖ್ಯವಾಗಿ ಒಂದು ಮಾತು ಹೇಳಬೇಕಂದ್ರೆ, ಇಲ್ಲಿ ಪ್ರಭಾಕರ ಮಂದಣ್ಣ, ಕರಿಯಪ್ಪ, ಈಕ್ಷ್ವಕ ತಾನಾಯಕ ಹಾಗೆಯೇ ವಿಜ್ಞಾನಿ ಕರ್ವಾಲೋರವರು ಜೊತೆಗೂಡಿ ಹೊಯ್ದಾಟವನ್ನು ನಡೆಸಿಕೊಂಡು ಹಾಸ್ಯಗಳ ಕಟ್ಟುವಿಕೆ, ಸೃಷ್ಟಿಯ ಕೌತುಕ, ಭಾಷೆಯ ಸೊಗಡು ಹಾಗೆಯೇ ಒಬ್ಬ ವಿಜ್ಞಾನಿಗ ನಿಲುವಿನಲ್ಲಿ ಇರುವ ಪ್ರಕಟವಾದ ದಿನದಿಂದಲೂ ಸೂಜಿಗಲ್ಲಿನಂತೆ ಸೆಳೆಯುವ ಶಕ್ತಿಯನ್ನು ಈ ಪುಸ್ತಕವು ನನಗೆ ಒದಗಿಸಿಕೊಡುತ್ತದೆ. ಹಾಗಾಗಿ ಈ ಪುಸ್ತಕವನ್ನು ಯಾರೆಲ್ಲ ಓದಿಲ್ವೋ ಖಂಡಿತವಾಗಿ ಈ ಪುಸ್ತಕವನ್ನು ಓದಿ. ಏಕೆಂದರೆ ತಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ಈ ಪುಸ್ತಕದಿಂದ ನೀವು ನೋಡ್ತೀರಿ. ಮುಖ್ಯವಾಗಿ ಈ ಒಂದು ಪುಸ್ತಕವು ಎಲ್ರಿಗೂ ಸಿಗುವುದು ಅಪರೂಪವೇ. ಆದರೆ ಈ ಒಂದು ಪುಸ್ತಕವನ್ನು ಆಡಿಯೋ ಮುಖಾಂತರವೂ ಕೂಡ ಹೊರಗೆ ಕಳಿಸಿದ್ದಾರೆ. ಅವರಿಗೆ, ಶ್ರೀಯುತ ಪವನ್ ಕುಮಾರ್ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ಪುಸ್ತಕಗಳ ಬಗ್ಗೆ ಮಾತನಾಡಲು ಹಲವಾರು ವಿಚಾರಗಳು ಇದ್ದರೂ ಕೂಡ ಸಮಯದ ಅಭಾವವಿದ್ದ ಕಾರಣ ನನ್ನ ಮಾತನ್ನು ಮುಗಿಸುವ ಸಂದರ್ಭ ಕೂಡಿ ಬಂದಿದೆ ಎಂದು ಹೇಳುತ್ತಾ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ಧನ್ಯವಾದಗಳು. ಕರ್ವಾಲೋ